ಎಲ್ಲರಿಗೂ ನಮಸ್ಕಾರಗಳು. ಕೆಂಪೇಗೌಡರ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗಾಗಿ ಇದೊಂದು ವಿಶೇಷ ಪ್ರಬಂಧ. ಈ ರೀತಿ ನಾವು ಪ್ರಬಂಧ ಬರೆದರೆ ನಾವು ಆ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬರುವುದು ನಿಜ. ಮೊದಲನೇದಾಗಿ ಪೀಠಿಕೆ, ವಿವರಣೆ, ಜನನ ಮತ್ತು ಆರಂಭಿಕ ಜೀವನ, ಆನಂತರ ಅವರು ಮಾಡಿರುವ ಸಾಧನೆಗಳೆಲ್ಲವನ್ನು ಬರಿತಾ ಹೋದರೆ ನಾವು ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಲು ಸಾಧ್ಯವಾಗತ್ತೆ. ಪೀಠಿಕೆ. ಕೆಂಪೇಗೌಡರು ಕರ್ನಾಟಕದ ಒಬ್ಬ ಪ್ರಮುಖ ವ್ಯಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು. ಕೆಂಪೇಗೌಡರು ಕರ್ನಾಟಕದ ಒಬ್ಬ ಪ್ರಮುಖ ವ್ಯಕ್ತಿ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದರು. 16ನೇ ಶತಮಾನದ ಕೆಂಪೇಗೌಡರು ತಮ್ಮ ದೂರದೃಷ್ಟಿ ಮತ್ತು ಆಡಳಿತ ಕೌಶಲ್ಯ, ಜನಕಲ್ಯಾಣದ ಕಾರ್ಯಗಳಿಂದ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಇವರು ಅತ್ಯಂತ ವಿದ್ಯಾವಂತ, ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದರು. ಇವರು ಅತ್ಯಂತ ವಿದ್ಯಾವಂತ ಮತ್ತು ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬರು ಎಂದು ಗುರುತಿಸಿಕೊಂಡಿದ್ದರು. ವಿವರಣೆ. ಜನನ ಮತ್ತು ಇವರ ಆರಂಭಿಕ ಜೀವನ. ಕೆಂಪೇಗೌಡರು 1510ರಲ್ಲಿ ಯಲಹಂಕದಲ್ಲಿ ಜನಿಸಿದರು. ತಂದೆ ನಾಡಪ್ರಭು ಕೆಂಪನಂಜೇಗೌಡ, ತಾಯಿ ಲಿಂಗಾಂಬೆ, ಪತ್ನಿ ಚೆನ್ನಾಂಬೆ, ಮಕ್ಕಳು ಇಮ್ಮಡಿ ಕೆಂಪೇಗೌಡ. ಇವರ ಇತರೆ ಹೆಸರುಗಳು ಕೆಂಪಯ್ಯ, ಕೆಂಪರಾಯ, ಕೆಂಪೇಗೌಡ. ಹಾಗೂ ಇವರ ವಿದ್ಯಾಭ್ಯಾಸ. ಕೆಂಪೇಗೌಡರು ಬಾಲ್ಯದಲ್ಲೇ ತುಂಬ ಚತುರರು ಆಗಿದ್ದರು. ಅವರ ಗುರುಗಳ ಮಾಧವ ಭಟ್ಟರು. ಕೆಂಪೇಗೌಡರ ಗುರುಗಳು ಮಾಧವ ಭಟ್ಟರು ಹಾಗೂ ಕೆಂಪೇಗೌಡರಿಗೆ ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ಇತ್ತು. ಇನ್ನು ಅವರ ಬೆಂಗಳೂರು ಸ್ಥಾಪನೆ. 1537ರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪನೆ ಮಾಡಿದರು. 4 ಕೋಟೆ ಗೋಪುರಗಳು ಮತ್ತು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದರು. ಪೇಟೆ ವ್ಯವಸ್ಥೆಯನ್ನು ರೂಪಿಸಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಉತ್ತೇಜನ ನೀಡಿದರು. ಇನ್ನು ಅವರ ಆಡಳಿತ. ಕೆಂಪೇಗೌಡರು ಆಡಳಿತ ಸಮರ್ಥ ಮತ್ತು ಜನಪರವಾಗಿತ್ತು ಹಾಗೂ ರೈತರಿಗೆ ಕೃಷಿ ಭೂಮಿಗಳನ್ನು ಒದಗಿಸಿ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಬೆಂಗಳೂರು ನಾಮಕರಣ. ಕೆಂಪೇಗೌಡರು ತಾಯಿ ಮತ್ತು ಪತ್ನಿ ಹಳೆ ಬೆಂಗಳೂರಿನವರು. ಹಾಗಾಗಿ ಇವರ ನೆನಪಿಗಾಗಿ ಇವರು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರೆಂದು ನಾಮಕರಣ ಮಾಡಿದರು. ಬೆಂಗಳೂರೆಂದು ಹೆಸರು ಇಟ್ಟರು. ಕೆಂಪೇಗೌಡರ ತಾಯಿ ಮತ್ತು ಪತ್ನಿ ಹಳೆ ಬೆಂಗಳೂರಿನವರು. ಹಾಗಾಗಿ ಇವರ ನೆನಪಿಗಾಗಿ ಇವರು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರೆಂದು ಹೆಸರು ಇಟ್ಟರು. ಕೆಂಪೇಗೌಡರು ಅನೇಕ ದೇವಾಲಯ ಮತ್ತು ಕೆರೆಗಳು ಇಂದು ಕೂಡ ನಮ್ಮ ಹೆಮ್ಮೆಯಾಗಿ ಉಳಿದಿವೆ. ಕೆಂಪೇಗೌಡರ ದೂರದೃಷ್ಟಿ ಮತ್ತು ಶ್ರೇಷ್ಠ ಕಾರ್ಯಗಳಿಂದ ಅವರು ಇಂದಿಗೂ ನೆನಪಾಗುತ್ತಿರುವ ಮಹಾನ್ ನಾಯಕ. ಉಪಸಂಹಾರ. ಕೆಂಪೇಗೌಡರು ಸುಭದ್ರವಾದ ರಾಜಧಾನಿ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ತುಂಬ ಹಲವು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು ಹಾಗೂ ದೇವಾಲಯಗಳು, ಉದ್ಯಾನಗಳನ್ನು ನಿರ್ಮಿಸಿದರು. ರಸ್ತೆ ಬದಿ ಮರಗಿಡಗಳು ಹಾಗೂ ದೊಡ್ಡ ಬಸವನ ಗುಡಿ, ಆಂಜನೇಯನ ಗುಡಿ, ಹಲವು ದೇವಾಲಯಗಳನ್ನು ನಿರ್ಮಿಸಿದರು. ಇನ್ನು ಅವರ ಮರಣ. ಕೆಂಪೇಗೌಡರು ಭೀಕರ ಯುದ್ಧದಲ್ಲಿ 1769ರಿಂದ 70ರ ಸುಮಾರಿಗೆ ವೀರ ಮರಣ ಹೊಂದಿದರು ಎನ್ನಲಾಗಿದೆ. ಕುಣಿಗಲ್ನಿಂದ ಬರುವಾಗ ಮಾಗಡಿಗೆ ಸಮೀಪದ ಕೆಂಪಾಪುರ ಎಂಬ ಹಳ್ಳಿಯಲ್ಲಿ ಕೆಂಪೇಗೌಡರ ಸಮಾಧಿ ಇದೆ. ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.